ಎಲ್ಲ ಜೀವಿಗಳು ವಿವಿಧ ಕರ್ಮಗಳಲ್ಲಿ ತೊಡಗಿದ್ದಾರೆ. ದೇವರು ಎಂದರೇನು? ಜೀವಾತ್ಮರು ಯಾರು? ಪ್ರಕೃತಿ ಎಂದರೇನು? ವಿಶ್ವ ಸೃಷ್ಟಿ ಎಂದರೇನು? ಅದನ್ನು ಕಾಲವು ಹೇಗೆ ನಿಯಂತ್ರಿಸುತ್ತದೆ? ಮತ್ತು ಜೀವಿಗಳ ಕರ್ಮಗಳು ಯಾವುವು ಎಂದು ಭಗವದ್ಗೀತೆಯಿಂದ ನಾವು ಕಲಿಯಬೇಕು. ಕರ್ಮಫಲಗಳು ಬಹು ಪ್ರಾಚೀನವಾಗಿರಬಹುದು ಅಲ್ವಾ? ಈಗ ಕೆಲವರು ಹೇಳ್ತಾರೆ, ಒಳ್ಳೆಯವರಿಗೆ ಯಾಕೆ ಕಷ್ಟ ಬರುತ್ತದೆ ಅಂತ ಹೇಳ್ತಾರೆ. ಸೊ ಒಳ್ಳೆಯವರಿಗೆ ಕಷ್ಟ ಬರುವುದಲ್ಲ, ನಾವು ಬಿತ್ತಿದ ಬೀಜಕ್ಕನುಗುಣವಾಗಿ ನಾವು ಫಲವನ್ನು ಪಡೆದುಕೊಳ್ಳುತ್ತೇವೆ. ನೆನಪಿಗೆ ಸಿಕ್ಕದ ಪ್ರಾಚೀನ ಕಾಲದಿಂದ ನಾವು ನಮ್ಮ ಕರ್ಮಫಲಗಳನ್ನು ಅನುಭವಿಸ್ತಾ ಇರಬಹುದು. ಕರ್ಮಫಲಗಳು ಬಹು ಪ್ರಾಚೀನವಾಗಿರಬಹುದು. ಈ ಜನ್ಮದಲ್ಲೇ ಮಾಡಿದ ಕರ್ಮದ ಫಲ ನಿನಗೆ ಈ ಜನ್ಮದಲ್ಲೇ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಕರ್ಮದ ಅಂದರೆ ನಾವು ಕರ್ಮ ಮಾಡೋದ್ರ ಮೂಲಕ ಬೀಜವನ್ನು ಬಿತ್ತುತ್ತೀವಿ. ಆ ಬೀಜ ಮೊಳಕೆಯೊಡೆದು ಸಸಿಯಾಗಿ ವೃಕ್ಷವಾಗಿ ಹೆಮ್ಮರವಾಗಿ ಫಲವನ್ನು ಕೊಡೋದಕ್ಕೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮ ಆದರೂ ಆಗ್ಬೋದು. ಕೆಲವೊಂದು ವೃಕ್ಷಗಳು ಫಲವನ್ನು ಕೊಡೋದಕ್ಕೆ, ಬೀಜ ಬಿತ್ತಿದ ನಂತರ ಫಲವನ್ನು ಕೊಡೋದಕ್ಕೆ ನೂರಾರು ವರ್ಷಗಳು ಹಿಡಿತವಂತೆ. ಹಾಗೆ ನಮ್ಮ ಕರ್ಮಗಳು ಕೂಡ ಅಷ್ಟೇ. ಈ ಜನ್ಮದಲ್ಲಿ ನಮಗೆ ಒಳ್ಳೆಯವರ ಥರ ಯಾರು ಕಾಣಿಸ್ತಾರೋ ಅವರ ಹಿಂದಿನ ಜನ್ಮದ ಬಗ್ಗೆ ನಮಗೆ ಗೊತ್ತಿಲ್ಲ ಏನಾಗಿದೆ ಅಂತೇಳಿ ಅಲ್ವಾ? ಆದ್ದರಿಂದ ನಮಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲ. ಯಾವ ಜನ್ಮದಲ್ಲಿ ಮಾಡಿದ ಕರ್ಮಕ್ಕೆ ಯಾಕೆ ಈಗ ನನಗೆ ಕಷ್ಟ ಸಿಗ್ತಾ ಇದೆ? ಸೊ ಯಾಕೆ ಈ ಪ್ರಪಂಚ ತಾರತಮ್ಯದಿಂದ ಕೂಡಿದೆ, ಅಸಮಾನತೆಯಿಂದ ಕೂಡಿದೆ? ಕೆಲವರು ತುಂಬ ಶ್ರೀಮಂತರಿರುತ್ತಾರೆ, ಕೆಲವರು ತುಂಬ ಬಡವರಿರುತ್ತಾರೆ, ಕೆಲವರು ತುಂಬ ಸಂತೋಷದಿಂದ ಇರುತ್ತಾರೆ ಜೀವನ ಪರ್ಯಂತ, ಕೆಲವರಿಗೆ ಜೀವನ ಪರ್ಯಂತ ಕಷ್ಟ ಇರುತ್ತದೆ. ಕೆಲವರು ಸ್ಫುರದ್ರೂಪಿಗಳಾಗಿರುತ್ತಾರೆ, ಕೆಲವರು ಕುರೂಪಿಗಳಾಗಿರುತ್ತಾರೆ, ಕೆಲವರು ಅಂಗವಿಕಲರಾಗಿರುತ್ತಾರೆ, ಕೆಲವರು ಆರೋಗ್ಯವಂತರಾಗಿರುತ್ತಾರೆ. ಯಾಕೆ ಇಷ್ಟೊಂದು ಅಸಮಾನತೆ? ದೇವರಿದ್ದಾನೆ. ದೇವರಿದ್ದರೆ ಯಾಕೆ ಇಷ್ಟೊಂದು ಅಸಮಾನತೆ ಅನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತಲ್ವಾ? ಯಾಕೆ ಈ ಥರ? ಯಾಕೆಂದರೆ ನಾವು ಕರ್ಮದ ಪ್ರಕಾರ ಜನ್ಮವನ್ನು ಪಡೆಯುತ್ತೇವೆ. ಕರ್ಮಣ ದೈವನೇತ್ರೇಣ ಜಂತುರ್ದೇಹೋಪಪತ್ಯೆಯೇ. ಕರ್ಮದ ಮೂಲಕ ನಮ್ಮ ಜನ್ಮವಾಗುತ್ತದೆ ಇಲ್ಲಿ. ಸೊ ನಾವು ಎಲ್ಲಿ ಹುಟ್ಟಬೇಕು, ಯಾರು ನಮ್ಮ ತಂದೆ ತಾಯಿ ಆಗಲಿದ್ದಾರೆ ಅನ್ನೋದನ್ನು ನಾವು ಕೇಳಿಕೊಂಡು ಬರುವುದಿಲ್ಲ. ಫೋರ್ಸ್ಫುಲಿ ನಮ್ಮ ಕರ್ಮಗಳ ಪ್ರಕಾರ ನಮ್ಮ ಹುಟ್ಟು ಇಲ್ಲಿ ಆಗುತ್ತದೆ. ಅದರ ಪ್ರಕಾರ ನಮ್ಮ ಜೀವನ ನಿರ್ಧರಿತವಾಗುತ್ತದೆ. ಸೊ ಆದ್ದರಿಂದ ಯಾವ ಕರ್ಮಕ್ಕೆ ಯಾವ ಫಲ, ಯಾಕೆ ಕಷ್ಟ ಅಂಥೇಳಿ ಗೊತ್ತಿಲ್ಲದೆ ಇದ್ದಾಗ ನಾವು ಏನು ಮಾಡಬೇಕು, ಯಾವ ಥರ ಕರ್ಮವನ್ನು ಮಾಡಬೇಕು ಅನ್ನೋದನ್ನು ನಾವು ಭಗವದ್ಗೀತೆಯಿಂದ ನಾವು ಕಲ್ತ್ಕೋಬೇಕು. ಸೊ ಈಗ ನೆನಪಿಗೆ ಸಿಕ್ಕದ ಪ್ರಾಚೀನ ಕಾಲದಿಂದ ನಾವು ನಮ್ಮ ಕರ್ಮಫಲಗಳನ್ನು ಅನುಭವಿಸ್ತಿದ್ದೇವೆ. ಆದರೆ ನಾವು ನಮ್ಮ ಕರ್ಮಫಲಗಳನ್ನು ಬದಲಾಯಿಸಬಹುದು. ಈ ಬದಲಾವಣೆಯು ನಮ್ಮ ಜ್ಞಾನದ ಪರಿಪೂರ್ಣತೆಯನ್ನು ಅವಲಂಬಿಸಿದೆ. ನಾವು ವಿವಿಧ ಕರ್ಮಗಳಲ್ಲಿ ನಿರತರಾಗಿರುತ್ತೇವೆ. ಎಲ್ಲ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದಲು ನಾವು ಯಾವ ಕರ್ಮಗಳನ್ನು ನಡೆಸಬೇಕು ಎನ್ನುವುದು ನಮಗೆ ಖಚಿತವಾಗಿ ತಿಳಿದಿಲ್ಲ. ಆದರೆ ಭಗವದ್ಗೀತೆಯು ಇದನ್ನು ವಿವರಿಸುತ್ತದೆ. ಭಕ್ತಿಯೋಗದ ತತ್ವವನ್ನು ಒಪ್ಪಿಕೊಂಡು ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿರುವ ತತ್ವಗಳನ್ನು ಅನುಷ್ಠಾನಕ್ಕೆ ತರುವ ಮನುಷ್ಯನು ತನ್ನ ಬದುಕನ್ನು ಪರಿಪೂರ್ಣ ಮಾಡಿಕೊಳ್ಳಬಹುದು ಮತ್ತು ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಪಡೆಯಬಹುದು. ಇದೇ ಇಡೀ ಭಗವದ್ಗೀತೆಯ ಸಾರ ಸರ್ವಸ್ವ. ಸೊ ಭಗವದ್ಗೀತೆಯನ್ನು ಓದೋದ್ರಿಂದ ಹಲವಾರು ಲಾಭಗಳಿವೆ. ಆದಿಗುರು ಶ್ರೀಪಾದ ಶಂಕರಾಚಾರ್ಯರು ಭಗವದ್ಗೀತೆಯ ಮಹಿಮೆಯನ್ನು ಹೀಗೆ ಹೇಳಿದ್ದಾರೆ. ಸೊ ಭಗವದ್ಗೀತೆ ಅಂದರೆ ಯಾವ ಥರ ಅದನ್ನು ಓದೋದ್ರಿಂದ ಏನೇನು ಲಾಭಗಳಿವೆ ಅನ್ನೋದನ್ನು ಗೀತಾ ಮಹಾತ್ಮ್ಯ ಅನ್ನೋದರಲ್ಲಿ ಅವರು ಹೀಗೆ ಹೇಳಿದ್ದಾರೆ. ಗೀತಾ ಶಾಸ್ತ್ರಂ ಇದಂ ಪುಣ್ಯಂ ಯಹ ಪಠೇತ್ ಪ್ರಯಥಾ ಪುಮಾನ್ ವಿಷ್ಣು ಪದಂ ಅವಾಪ್ನೋತಿ ಭಯಶೋಕಾದಿ ವರ್ಜಿತಃ. ಭಗವದ್ಗೀತೆಯ ಉಪದೇಶವನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದರೆ ಮನುಷ್ಯನು ಬದುಕಿನ ಎಲ್ಲ ದುಃಖಗಳಿಂದ ಮತ್ತು ಆತಂಕಗಳಿಂದ ಮುಕ್ತನಾಗಬಹುದು. ಭಯ ಶೋಕಾದಿ ವರ್ಜಿತಃ ಎಂದರೆ ವ್ಯಕ್ತಿಯು ಈ ಬದುಕಿನಲ್ಲಿ ಎಲ್ಲ ಭಯಗಳಿಂದ ಬಿಡುಗಡೆ ಹೊಂದಬಹುದು ಮತ್ತು ಅಂಥವನ ಮುಂದಿನ ಬದುಕು ಆಧ್ಯಾತ್ಮಿಕ ಬದುಕಾಗುತ್ತದೆ. ಸೊ ಈಗ ನಮ್ಮ ದುಃಖಗಳಿಂದ, ನಮ್ಮ ಕಷ್ಟಗಳಿಂದ, ಆತಂಕಗಳಿಂದ ನಾವು ಮುಕ್ತರಾಗಬಹುದು. ಹೇಗೆ ಮುಕ್ತರಾಗಬಹುದು ಅನ್ನೋದನ್ನು ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಭಗವದ್ಗೀತೆಯ ಉಪದೇಶವನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದರೆ ನಾವು ಎಲ್ಲ ದುಃಖಗಳಿಂದ ಮುಕ್ತರಾಗಬಹುದಂತೆ. ಭಯ ಶೋಕಾದಿ ವರ್ಜಿತಃ, ಎಲ್ಲ ಭಯಗಳಿಂದ ಕೂಡ ನಾವು ಬಿಡುಗಡೆ ಹೊಂದಬಹುದು. ಸೊ ಭಯ ಅನ್ನುವಂಥದ್ದು ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ ಜೀವನದಲ್ಲಿ. ಎಲ್ಲದಕ್ಕಿಂತ ಹೆಚ್ಚಿನ ಭಯ ಯಾವುದು? ಮೃತ್ಯು ಭಯ. ಸೊ ಮೃತ್ಯು ಭಯವನ್ನು ಕೂಡ ನಾವು ಹೇಗೆ ನಿವಾರಿಸಬಹುದು ಅನ್ನೋದನ್ನು ಭಗವದ್ಗೀತೆ ನಮಗೆ ಹೇಳುತ್ತದೆ.
ಮತ್ತೆ ಭಗವದ್ಗೀತೆನ ಅರ್ಥ ಮಾಡಿಕೊಂಡ್ರೆ ನಮ್ಮ ಮುಂದಿನ ಬದುಕು ಆಧ್ಯಾತ್ಮಿಕ ಬದುಕಾಗುತ್ತದೆ. ಇದರಿಂದ ಇನ್ನೂ ಫಲವಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಏನದು? ಗೀತಾಧ್ಯಾಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದರೆ ಭಗವಂತನ ಕೃಪೆಯಿಂದ ಅಂತಹ ಮನುಷ್ಯನ ಹಿಂದಿನ ಪಾಪಕರ್ಮಗಳು ಅವನ ಮೇಲೆ ಪರಿಣಾಮ ಮಾಡಲಾರವು. ಯಾಕೆಂದ್ರೆ ಭಗವದ್ಗೀತೆಯ ಕಡೆಯ ಭಾಗದಲ್ಲಿ ಭಗವಂತ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ. ಯಾಕೆ ನಮಗೆ ಜೀವನದಲ್ಲಿ ಕಷ್ಟಗಳು ಬರುತ್ತದೆ? ನಮ್ಮ ಪಾಪಕರ್ಮಗಳಿಂದ. ಸೊ ಪಾಪಕರ್ಮಗಳೇ ಇಲ್ಲದಾದಾಗ ಕಷ್ಟಗಳು ಇನ್ನೆಲ್ಲಿಯ ಮಾತು? ಭಗವದ್ಗೀತೆಯನ್ನ ನಾವು ಸರಿಯಾಗಿ ಅಧ್ಯಯನ ಮಾಡಿ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದಾಗ ಭಗವಂತನ ಕೃಪೆಯಿಂದ ನಮ್ಮ ಹಿಂದಿನ ಪಾಪಕರ್ಮಗಳು ನಮ್ಮ ಮೇಲೆ ಪರಿಣಾಮ ಮಾಡಲಾರವು ಅನ್ನೋದನ್ನ ಶ್ರೀಪಾದ ಶಂಕರಾಚಾರ್ಯರು ಹೇಳುತ್ತಾರೆ. ಆದ್ದರಿಂದ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಅಂದರೆ ಹೇಗೆ ಅರ್ಥ ಮಾಡ್ಕೊಳ್ಬೋದು ನಾವು ಅದಾದ್ಮೇಲೆ ನಮ್ಮ ಕರ್ಮಗಳ ಫಲವನ್ನ ನಾವು ಹೇಗೆ ನಿವಾರಿಸಿಕೊಳ್ಬಹುದು? ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳೋದರ ಮೂಲಕ, ಭಗವಂತನ ವಾಣಿಯನ್ನ ನಮ್ಮ ಜೀವನದಲ್ಲಿ ಅನುಸರಿಸಿಕೊಳ್ಳುವುದರ ಮೂಲಕ. ಅವರು ಮುಂದುವರಿದುಕೊಂಡು ಹೀಗೆ ಹೇಳುತ್ತಾರೆ, ಮಲಿನೇ ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಮೃತ ಸ್ನಾನಂ ಸಂಸಾರಮಲನಾಶನಂ. ಒಬ್ಬ ಮನುಷ್ಯನು ಪ್ರತಿನಿತ್ಯವೂ ನೀರಿನಲ್ಲಿ ಸ್ನಾನ ಮಾಡಿ ತನ್ನನ್ನು ಶುದ್ಧಿಗೊಳಿಸಿಕೊಳ್ಳಬಹುದು. ಆದರೆ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡಿದರೆ ಅಂಥವನ ಐಹಿಕ ಜೀವನದ ಕೊಳೆಯೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ, ಅದನ್ನು ನಾವು ಅರಿತುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಏನಾಗುತ್ತೆ? ನಮ್ಮ ಐಹಿಕ ಜೀವನದ ಕೊಳೆ, ಐಹಿಕ ಜೀವನ ಅಂದರೆ ಈಗ ನಾವು ಪ್ರಸ್ತುತ ಬದುಕ್ತಾ ಇರುವಂಥ ಜೀವನ ಐಹಿಕ ಜೀವನ. ಇದು ಐಹಿಕ ಪ್ರಪಂಚ, ಭೌತಿಕ ಪ್ರಪಂಚ. ಈ ಜೀವನದ ಕೊಳೆ ಏನಿರುತ್ತೋ ಅದೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಗೀತಾಸು ಗೀತ ಕರ್ತವ್ಯ ಕಿಮ್ಮನ್ಯೇ ಶಾಸ್ತ್ರ ವಿಸ್ತರೇ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ಭಗವದ್ಗೀತೆಯನ್ನು ದೇವೋತ್ತಮ ಪರಮ ಪುರುಷನೇ ಹೇಳಿರುವುದರಿಂದ ಬೇರೆ ಯಾವುದೇ ವೈದಿಕ ರಚನೆಯನ್ನು ಓದುವ ಅಗತ್ಯವಿಲ್ಲ. ಗಮನವಿಟ್ಟು ಸದಾ ಭಗವದ್ಗೀತೆಯನ್ನು ಕೇಳಿದರೆ ಮತ್ತು ಓದಿದರೆ ಸಾಕು. ಇಂದಿನ ಯುಗದಲ್ಲಿ ಜನರು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ತಲ್ಲೀನರಾಗಿದ್ದಾರೆ ಎಂದರೆ ಅವರಿಗೆ ಎಲ್ಲ ವೈದಿಕ ಸಾಹಿತ್ಯವನ್ನು ಓದುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅದರ ಅಗತ್ಯವಿಲ್ಲ. ಈ ಒಂದು ಕೃತಿ ಭಗವದ್ಗೀತೆ ಸಾಕು. ಏಕೆಂದರೆ ಅದು ಎಲ್ಲ ವೈದಿಕ ಸಾಹಿತ್ಯದ ಸಾರ. ವಿಶೇಷವಾದ ಕಾರಣವೆಂದರೆ ಅದನ್ನು ದೇವೋತ್ತಮ ಪರಮ ಪುರುಷನೇ ಹೇಳಿದ್ದಾನೆ. ಸೊ ನಮಗೆಲ್ಲ ಗೊತ್ತು, ನಾವು ಇಂದಿನ ಪ್ರಸ್ತುತ ಈ ಪರಿಸ್ಥಿತಿಯಲ್ಲಿ ಯಾವ ಥರ ನಾವು ಬ್ಯುಸಿಯಾಗಿದ್ದೀವಿ. ಪ್ರತಿಯೊಬ್ಬರು ಬ್ಯುಸಿಯಾಗಿದ್ದೀವಿ ಅಲ್ವಾ? ಬೆಳಿಗ್ಗೆಯಿಂದ ರಾತ್ರಿವರೆಗೂ ಆಫೀಸ್ ಕೆಲಸ, ಮನೆ ಕೆಲಸ, ಆ ಕೆಲಸ, ಈ ಕೆಲಸ ಅಲ್ವಾ? ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ನಾವು ತಲ್ಲೀನರಾಗಿದ್ದೀವಿ. ನಮ್ಮಲ್ಲಿ 4 ವೇದಗಳನ್ನು ಓದಿ ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ಮ ಬಳಿ ಸಮಯ ಇದೆಯಾ? ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತಾ? ಅಲ್ಪಾಯುಗಳು ನಾವು ಕಲಿಯುಗದಲ್ಲಿ 100 ವರ್ಷ ಅಂತ ಹೇಳ್ತಾರೆ. 100 ವರ್ಷ ಯಾರಾದರೂ ಬದುಕ್ತಾರಾ ಈಗಿನ ಕಾಲದಲ್ಲಿ? 70, 80, ಅದು ಕೂಡ ನ್ಯಾಚುರಲ್ ಡೆತ್ ಆದರೆ 70, 80. ಹೇಳೋಕ್ಕಾಗಲ್ಲ ಯಾವ ಕ್ಷಣದಲ್ಲಾದ್ರೂ ಮೃತ್ಯು ಅನ್ನುವಂಥದ್ದು ಬರ್ಬೋದು. ಸೊ ನಾವು ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ನಮ್ಮ ಶಾಸ್ತ್ರಗಳನ್ನ, ವೇದಗಳನ್ನ. ಸೊ ಜೀವನ ಪರ್ಯಂತ ಸಾಲದು ನಮಗೆ 4 ವೇದಗಳನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಅದನ್ನ ಅನುಸರಿಸುವುದು ಯಾವಾಗ ಜೀವನದಲ್ಲಿ. ಆದರೆ ಅದರ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಶಂಕರಾಚಾರ್ಯ ಅವರು. ನೀವು ಭಗವದ್ಗೀತೆ ಒಂದನ್ನ ಓದಿದ್ರೆ ಸಾಕು. ಯಾಕೆಂದ್ರೆ ಅದು ಎಲ್ಲಾ ವೈದಿಕ ಸಾಹಿತ್ಯದ ಸಾರ. 4 ವೇದಗಳ ಸಾರ ಭಗವದ್ಗೀತೆಯಲ್ಲಿ ನಮಗೆ ಲಭ್ಯವಾಗುತ್ತದೆ. ಅದು ಒಂದನ್ನ ಓದಿ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಸಾಕು. ನಾವು ಹೇಗೆ ಬದುಕಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಕಾರಣ ಇದೆ, ವಿಶೇಷವಾದ ಕಾರಣವೆಂದರೆ ಇದನ್ನ ದೇವೋತ್ತಮ ಪರಮಪುರುಷನಾಗಿರುವಂಥ ಶ್ರೀಕೃಷ್ಣ ಹೇಳಿದ್ದಾರೆ. ಅಂತಿಂತ ಸಾಮಾನ್ಯ ಮನುಷ್ಯನ ಬಾಯಿಂದ ಬಂದಿರುವಂಥದ್ದು ಅಲ್ಲ ಈ ಭಗವದ್ಗೀತೆಯ ಬೋಧನೆ. ಇದು ದೇವೋತ್ತಮ ಪರಮಪುರುಷ ಮುಖ ಪದ್ಮನಾಭಸ್ಯ ಅಂತ ಭಗವಂತ ಹೇಳ್ತಾರೆ. ಸೊ ಸ್ವಯಂ ಪದ್ಮನಾಭ ಅಂದ್ರೆ ವಿಷ್ಣು ಅವರು ಇದನ್ನ, ಕೃಷ್ಣ ಇದನ್ನ ಹೇಳಿದ್ದಾರೆ. ದೇವೋತ್ತಮ ಪರಮಪುರುಷನೇ ಇದನ್ನ ಹೇಳಿರೋದ್ರಿಂದ ಈ ಬೋಧನೆ ಪ್ರತಿಯೊಂದು ಇದರಲ್ಲಿ ಇರುವಂಥದ್ದೆಲ್ಲವೂ ತುಂಬಾನೇ ದಿವ್ಯವಾಗಿದೆ,
ಇದು ಅಮೃತ ಸಮಾನವಾಗಿದೆ. ಇದನ್ನು ನಾವು ಓದಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಸಾರ್ಥಕವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ರಾಧ್ವಿನೀಸೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮಾನ ವಿದ್ಯತೆ. ಗಂಗಾಜಲವನ್ನು ಕುಡಿದವನಿಗೆ ಮುಕ್ತಿಯು ದೊರಕುತ್ತದೆ ಎಂದ ಮೇಲೆ ಭಗವದ್ಗೀತೆಯ ಅಮೃತವನ್ನು ಕುಡಿದವನ ವಿಷಯ ಹೇಳುವುದೇನಿದೆ? ಭಗವದ್ಗೀತೆಯು ಮಹಾಭಾರತದ ಅಮೃತ ಸರ್ವಸ್ವ. ಅದನ್ನು ಮೂಲ ವಿಷ್ಣುವಾದ ಶ್ರೀಕೃಷ್ಣನೇ ಹೇಳಿದ್ದಾನೆ. ಭಗವದ್ಗೀತೆಯು ದೇವೋತ್ತಮ ಪರಮಪುರುಷನ ಬಾಯಿಯಿಂದ ಬಂದಿದೆ. ಗಂಗೆ ಭಗವಂತನ ಪಾದಕಮಲಗಳಿಂದ ಹರಿದಿದೆ ಎಂದು ಹೇಳಲಾಗಿದೆ. ಸೊ ಭಗವಂತನ ಬಾಯಿಗೂ ಪಾದಗಳಿಗೂ ವ್ಯತ್ಯಾಸವಿಲ್ಲ. ಆದರೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿದಾಗ ಭಗವದ್ಗೀತೆಯು ಗಂಗಾಜಲಕ್ಕಿಂತ ಹೆಚ್ಚಿನ ಮಹತ್ವದ್ದು ಎಂದು ಅರ್ಥ ಮಾಡಿಕೊಳ್ಳಬಹುದು. ವಿಷ್ಣು ವಾಮನ ಅವತಾರದಲ್ಲಿ ಬಂದಾಗ ವಾಮನನ ಪಾದಕಮಲಗಳಿಂದ ಗಂಗೆಯ ಉಗಮವಾಗಿತ್ತು. ಸೊ ಗಂಗೆಯನ್ನ ಈ ಪೃಥ್ವಿಗೆ ಕರೆದುಕೊಂಡು ಬರುವಾಗ, ಅಂದರೆ ಭಗೀರಥ ಪ್ರಯತ್ನವನ್ನ ಮಾಡುವಾಗ, ಗಂಗೆ ಇಲ್ಲಿ ಹರಿತಾ ಇರುವಂತಹ ರಭಸವನ್ನ ತಡೆಯೋದಕ್ಕೆ ಶಿವ ತನ್ನ ಜಟೆಯಲ್ಲಿ ಗಂಗೆಯನ್ನ ಅಂದರೆ ನಿಯಂತ್ರಿಸಿದ್ರಿಂದ ಗಂಗಾಧರ ಅನ್ನುವಂಥ ಹೆಸರು ಶಿವನಿಗೆ ಬಂತು. ಆದರೆ ಇದು ಮೊದಲಿಗೆ ಹರಿದಿರುವಂಥದ್ದು ವಾಮನನ ಪಾದಕಮಲಗಳಿಂದ ಅಂತ ಹೇಳಲಾಗಿದೆ. ಸೊ ಹೀಗೆ ಗಂಗೆ ಹರಿದಿದ್ದು ಭಗವಂತನ ಪಾದಕಮಲಗಳಿಂದ, ಭಗವದ್ಗೀತೆಯ ದಿವ್ಯವಾಣಿ ಬಂದಿದ್ದು ಭಗವಂತನ ಮುಖಕಮಲದಿಂದ. ಸೊ ಈಗ ಗಂಗೆ ಕೂಡ ನಮ್ಮನ್ನ ಪವಿತ್ರೀಕರಿಸುತ್ತದೆ, ಭಗವದ್ಗೀತೆ ಕೂಡ ನಮ್ಮನ್ನ ಪವಿತ್ರಗೊಳಿಸುತ್ತದೆ. ಆದ್ರಿಂದ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿದಾಗ ಭಗವಂತನ ಪಾದಕಮಲಗಳಿಗೂ ಭಗವಂತನ ಮುಖಕಮಲಕ್ಕೂ ಯಾವ ವ್ಯತ್ಯಾಸ ಇಲ್ಲ. ಎಲ್ಲ ಅಂಗಾಂಗಗಳು ಎಲ್ಲ ಕಾರ್ಯವನ್ನ ಮಾಡುತ್ತವೆ. ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ. ಎಲ್ಲ ಅಂಗಾಂಗಗಳು ಎಲ್ಲ ಕಾರ್ಯವನ್ನ ಮಾಡಬಲ್ಲವಂತೆ ಭಗವಂತನದು. ನಾವು ಭಗವಂತನಿಗೆ ಇಟ್ಟಿರುವಂತಹ ನೈವೇದ್ಯವನ್ನ ಕೇವಲ ತಮ್ಮ ಕಣ್ಣಿನಿಂದ ನೋಡುವುದರ ಮೂಲಕ, ಕಣ್ಣು ಹಾಯಿಸುವುದರ ಮೂಲಕ ಭಗವಂತ ಅದನ್ನ ಸ್ವೀಕರಿಸಿ ಅದನ್ನ ಪ್ರಸಾದವನ್ನಾಗಿ ಮಾರ್ಪಡಿಸುತ್ತಾರೆ. ಹೀಗೆ ಎಲ್ಲ ಅಂಗಾಂಗಗಳು ಎಲ್ಲ ಕಾರ್ಯವನ್ನ ಮಾಡುತ್ತವೆ ಭಗವಂತನದು. ಹಾಗೆ ಆದ್ರಿಂದ ಯಾವ ವ್ಯತ್ಯಾಸ ಇಲ್ಲದಿದ್ರೆ ಕೂಡ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿದಾಗ ಭಗವದ್ಗೀತೆ ಗಂಗಾಜಲಕ್ಕಿಂತ ಹೆಚ್ಚಿನ ಮಹತ್ವದ್ದು ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತಾ ದುಗ್ಧಂ ಗೀತಾಮೃತಂ ಮಹಾ. ಭಗವದ್ಗೀತೆಯು ಗೀತೋಪನಿಷತ್ತು, ಎಲ್ಲ ಉಪನಿಷತ್ತುಗಳ ಸಾರ. ಅದು ಗೋವಿನಂತಿದೆ. ಗೋಪಾಲ ನಂದನನೆಂದು ಪ್ರಸಿದ್ಧನಾಗಿರುವ ಶ್ರೀಕೃಷ್ಣನು ಈ ಹಸುವಿನ ಹಾಲನ್ನು ಕರೆಯುತ್ತಿದ್ದಾನೆ. ಅರ್ಜುನನು ಕರುವಿನಂತಿದ್ದಾನೆ. ಎಲ್ಲ ವಿದ್ವಾಂಸರು ಪರಿಶುದ್ಧ ಭಕ್ತರು ಭಗವದ್ಗೀತೆಯ ಹಾಲಿನ ಅಮೃತವನ್ನು ಕುಡಿಯುತ್ತಾರೆ. ಸೊ ಇಲ್ಲಿ ಭಗವದ್ಗೀತೆಯನ್ನ ಹಸುವಿಗೆ ಹೋಲಿಸಿದ್ರೆ ಅರ್ಜುನನನ್ನ ಕರುವಿಗೆ ಹೋಲಿಸಲಾಗಿದೆ, ಶ್ರೀಕೃಷ್ಣನನ್ನ ಹಾಲು ಕರೀತಾ ಇರೋರಿಗೆ ಹೋಲಿಸಲಾಗಿದೆ. ಕರು ಹೀಗೆ ಹಸುವಿನ ಬಳಿಗೆ ಹೋದಾಗ ಹಸು ಇನ್ನಷ್ಟು ಹಾಲನ್ನ ಇಳಿಸುತ್ತಂತೆ. ಅದೇ ತರ ಅರ್ಜುನ ಕೇಳಿರುವಂತಹ ಪ್ರಶ್ನೆಗಳಿಗೆ ಭಗವಂತನ ದಿವ್ಯವಾಣಿ ಗೀತಾಮೃತದ ರೂಪದಲ್ಲಿ ನಮಗೆ ಇಲ್ಲಿ ದೊರಕಿದೆ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಇಂದಿನ ದಿನದಲ್ಲಿ ಜನರು ಒಂದು ಧರ್ಮಶಾಸ್ತ್ರ, ಒಬ್ಬ ದೇವರು, ಒಂದು ಧರ್ಮ, ಒಂದು ಕಾರ್ಯ ಇವು ಬೇಕೆಂದು ಹಂಬಲಿಸುತ್ತಾರೆ. ಆದ್ದರಿಂದ ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ. ಇಡೀ ಜಗತ್ತಿಗೆ ಒಂದೇ ಒಂದು ಧರ್ಮಗ್ರಂಥ ಭಗವದ್ಗೀತಾ ಇರಲಿ. ಏಕೋ ದೇವೋ ದೇವಕಿ ಪುತ್ರ ಏವ. ಇಡೀ ಜಗತ್ತಿಗೆ ಒಬ್ಬನೇ ದೇವರು ಶ್ರೀಕೃಷ್ಣ ಇರಲಿ. ಏಕೋ ಮಂತ್ರ ತಸ್ಯ ನಾಮಾನಿ. ಒಂದೇ ಮಂತ್ರ, ಒಂದೇ ಪ್ರಾರ್ಥನೆ ಇರಲಿ, ಅವನ ನಾಮ ಸಂಕೀರ್ತನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ಒಂದೇ ಕೆಲಸವಿರಲಿ, ಅದು ದೇವೋತ್ತಮ ಪರಮಪುರುಷನ ಸೇವೆ. ಸೊ ಇಂದಿನ ದಿನದಲ್ಲಿ ಜನರು ಗೊಂದಲಕ್ಕೊಳಗಾಗಿದ್ದಾರೆ.
ಸೊ ಯಾರನ್ನ ಕೇಳಬೇಕು, ಏನನ್ನ ಮಾಡಬೇಕು, ಯಾವ ದೇವರನ್ನ ಕೇಳಬೇಕು? ಹಲವಾರು ದೇವರುಗಳು ಅಲ್ವಾ, 33 ಕೋಟಿ ದೇವತೆಗಳಿದ್ದಾರೆ. ಯಾರನ್ನ ಪೂಜಿಸಬೇಕು ಅಲ್ವಾ? 33 ಕೋಟಿ ದೇವತೆಗಳಲ್ಲಿ ನಮಗೆ ಗೊತ್ತಿರುವಂಥದ್ದು ಎಷ್ಟು ಜನ? ಒಂದು 50 ಜನ ಗೊತ್ತಿದ್ದಾರಾ? ಸೊ ಈಗ 50 ಜನ ದೇವತೆಗಳನ್ನ ನಾವು ಪೂಜಿಸಿ ಉಳಿದವರನ್ನ ಪೂಜಿಸ್ಲಿಲ್ಲ ಅಂದ್ರೆ ಅವರಿಗೆ ಬೇಸರ ಆಗಲ್ವಾ? ಸೊ ಆದ್ರಿಂದ ಯಾರನ್ನ ಏನ್ ಕೇಳೋದು? ಜನರಿಗೆ ಗೊಂದಲ, ಯಾವಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಆದ್ರಿಂದ ಹೀಗೆ ಯಾವ ತರ ಒಂದು ಇದನ್ನ ಮಾಡ್ಬೇಕಂತೇಳಿ ಗೊತ್ತಿಲ್ಲದೆ ಇದ್ದಾಗ ತುಂಬಾ ಸುಲಭವಾದ ಉಪಾಯವನ್ನ ಹೇಳ್ತಾರೆ ಶಂಕರಾಚಾರ್ಯರು. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ. ಇಡೀ ಜಗತ್ತಿಗೆ ಒಂದೇ ಒಂದು ಧರ್ಮ ಗ್ರಂಥ ಭಗವದ್ಗೀತಾ ಇರಲಿ ಸಾಕು, ಇದೊಂದೇ ಸಾಕು. ಸೊ ನೀವು ಗೊಂದಲಕ್ಕೊಳಗಾಗಬೇಡಿ. ಅದನ್ನ ಓದ್ಬೇಕಾ? ಹಲವಾರು ಪುರಾಣಗಳಿವೆ ಅಲ್ವಾ, 18 ಪುರಾಣಗಳಿವೆ, ಎಷ್ಟೊಂದು ಶಾಸ್ತ್ರಗಳಿವೆ, ವೇದಗಳಿವೆ. ಅದನ್ನೆಲ್ಲ ಓದಿ ಅರ್ಥ ಮಾಡ್ಕೊಳ್ಳೋದು ಯಾವಾಗ ನಾವು? ಸೊ ಅದನ್ನೆಲ್ಲ ಓದ್ಬೇಕಾಗಿಲ್ಲ. ಎಲ್ಲ ವೈದಿಕ ಸಾಹಿತ್ಯದ ಸಾರವಾಗಿರುವಂತಹ ಭಗವದ್ಗೀತೆಯನ್ನ ಓದಿದ್ರೆ ಸಾಕು. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ. ಇಡೀ ಜಗತ್ತಿಗೆ ಅಂದ್ರೆ ಒಂದೇ ಒಂದು ಧರ್ಮಗ್ರಂಥ ಭಗವದ್ಗೀತಾ ಸಾಕು. ಯಾಕೆಂದ್ರೆ ಇದು ಮಾನವ ಕುಲದ ಒಳಿತಿಗೆ ಇರುವಂಥದ್ದು ಈ ಭಗವದ್ಗೀತೆ ಅನ್ನುವಂಥದ್ದು ಅಲ್ವಾ. ಏಕೋ ದೇವೋ ದೇವಕಿ ಪುತ್ರ ಏವ. ಸೊ ಜನರಿಗೆ ಒಬ್ಬರೇ ದೇವರು ಸಾಕಲ್ಲ, ಯಾಕೆ ಇಷ್ಟು ದೇವರು ಅಂತ ಎಲ್ಲರೂ ಕೇಳ್ತಾರೆ. ಸೊ ಹಾಗೆ ಒಬ್ಬರೇ ದೇವರು ಅಂತ ಇದ್ರೆ ಅದು ಶ್ರೀಕೃಷ್ಣ ಇರಲಿ ಅಂತ ಅವರು ಹೇಳ್ತಾರೆ. ಏಕೋ ಮಂತ್ರ ತಸ್ಯ ನಾಮಾನಿ. ಒಂದೇ ಮಂತ್ರ ಒಂದೇ ಪ್ರಾರ್ಥನೆ ಇರಲಿ ಅಂತ ಅವರು ಹೇಳ್ತಾರೆ. ಯಾಕೆಂದ್ರೆ ಎಷ್ಟಂತೇಳಿ ಸಹಸ್ರನಾಮಗಳನ್ನು ಓದುವುದು, ನಾವು ಎಷ್ಟು ವೇದಗಳ ಮಂತ್ರಗಳನ್ನ ನಾವು ಪಠಿಸುವಂಥದ್ದು, ಏನನ್ನೆಲ್ಲ ಮಾಡುವಂಥದ್ದು. ನಮ್ಮ ಬಳಿ ಅಷ್ಟೆಲ್ಲ ಸಮಯ ಇಲ್ಲಿದೆ ಅದನ್ನೆಲ್ಲ ಮಾಡೋದಕ್ಕೆ. ಸೊ ಅದೆಲ್ಲದರ ಅಗತ್ಯ ಇಲ್ಲ. ಒಂದೇ ಒಂದು ಕೃಷ್ಣನ ನಾಮ ಸಂಕೀರ್ತನೆ ಸಾಕು. ಈ ಒಂದು ಮಂತ್ರವನ್ನ ಹೇಳೋದ್ರಿಂದ ಎಲ್ಲಾ ಮಂತ್ರಗಳನ್ನು ಹೇಳಿದಿರುವಂತಹ ಫಲ ದೊರಕುವಂತಾಗಬೇಕು ಈ ಕಲಿಯುಗದ ಜನರಿಗೆ. ಇದು ಕಲಿಯುಗದ ಯುಗ ಧರ್ಮ ಅಂತ ಹೇಳಿ ಅವ್ರು ಹೇಳ್ತಾರೆ. ಅವನ ನಾಮ ಸಂಕೀರ್ತನೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಮಹಾಮಂತ್ರಕ್ಕೆ ಶಾಸ್ತ್ರಗಳ ಪ್ರಮಾಣವಿದೆ. ಯಾವ ಯಾವ ಶಾಸ್ತ್ರಗಳಲ್ಲಿ ಏನೇನು ಹೇಳಲಾಗಿದೆ ಈ ಮಹಾಮಂತ್ರದ ಬಗ್ಗೆ ಅನ್ನೋದನ್ನ ನಾವು ಮುಂದಿನ ಅಧ್ಯಾಯಗಳಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ಒಂದೇ ಕೆಲಸವಿರಲಿ, ಅದು ದೇವೋತ್ತಮ ಪರಮಪುರುಷನ ಸೇವೆ ಅನ್ನೋದನ್ನ ಅವರು ಹೇಳುತ್ತಾರೆ. ಸೊ ಭಗವದ್ಗೀತೆಯನ್ನ ಓದೋದ್ರಿಂದ ಇನ್ನು ತಮ್ಮ ಭಜಗೋವಿಂದಮಲ್ಲಿ ಅವರು ಹೇಳುತ್ತಾರೆ, ಭಗವದ್ಗೀತಾ ಕಿಂಚಿತ ತೀರ್ಥ ಗಂಗಾ ಜಲಲವ ಕಣಿಕಾ ಪೀತ. ಅವ್ರು ಹೇಳ್ತಾರೆ ಭಗವದ್ಗೀತೆ ಮತ್ತೆ ಕಿಂಚಿತ ತೀರ್ಥ ಗಂಗಾ ಜಲವನ್ನ ಕುಡಿದವನು ಸಕೃತ್ ಏನ ಮುರಾರಿ ಅಂತ ಅವ್ರು ಹೇಳ್ತಾರೆ. ಈ ಮುರಾರಿಯನ್ನ ಯಾರು ಕೊಂಡಾಡುತ್ತಾರೋ ಸೊ ಅವನಿಗೆ ಯಮನ ಜೊತೆ ಚರ್ಚೆ ಅನ್ನುವಂಥದ್ದು ಇರುವುದಿಲ್ಲ ಅಂತೆ. ಸೊ ಯಾರು ಭಗವದ್ಗೀತೆಯನ್ನ ಓದ್ತಾರೋ ಅವರು ನರಕಕ್ಕಂತೂ ಖಂಡಿತ ಹೋಗೋದಿಲ್ಲ, ಅವರಿಗೆ ಪುನರ್ಜನ್ಮವಿಲ್ಲ ಅನ್ನೋದನ್ನ ಕೂಡ ಅವರು ಹೇಳ್ತಾರೆ. ಸೊ ಭಗವದ್ಗೀತೆನ ಓದಿ ತಮ್ಮ ಜೀವನದಲ್ಲಿ ಯಾರು ಅಳವಡಿಸಿಕೊಳ್ಳುತ್ತಾರೋ ಅವರು ತಮ್ಮ ಜೀವನವನ್ನ ಉದ್ಧಾರ ಮಾಡಿಕೊಳ್ಳುತ್ತಾರೆ ಅಂತೇಳಿ. ಭಗವದ್ಗೀತೆನ ಓದೋದ್ರಿಂದ ಇನ್ನೂ ಹಲವಾರು ಲಾಭಗಳಿವೆ. ಭಾವನಾತ್ಮಕವಾಗಿ ಸಮತೋಲನವನ್ನ ನಾವು ಕಾಯ್ದುಕೊಳ್ಳಬಹುದು. ಆಧ್ಯಾತ್ಮಿಕವಾಗಿ ನಾವು ಸಬಲರಾಗಬಹುದು. ಎಲ್ಲ ಪಾಪಗಳಿಂದ ನಾವು ಮುಕ್ತರಾಗಬಹುದು. ಪಾಪ ಮಾಡುವ ಇಚ್ಛೆಗಳು ಕೂಡ ನಮ್ಮಲ್ಲಿ ನಾಶವಾಗುತ್ತವೆ. ಎಲ್ಲ ಸಂದೇಹಗಳಿಂದ, ಈಗ ನಮ್ಮ ಜೀವನದಲ್ಲಿ ಹಲವಾರು ಸಂದೇಹಗಳು ನಮಗಿರುತ್ತವೆ ಅಲ್ವಾ, ಹಲವಾರು ಡೌಟ್ಸ್, ಸಂದೇಹ, ಪ್ರಶ್ನೆಗಳು ಇದ್ದೇ ಇರುತ್ತವೆ. ಎಲ್ಲ ಸಂದೇಹಗಳಿಗೆ ಉತ್ತರ ನಮಗಿಲ್ಲಿ ದೊರಕುತ್ತದೆ. ಈಗ ನಮ್ಮೆಲ್ಲ ಸಂದೇಹಗಳು ನಿವಾರಣೆ ಆದಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡುತ್ತದೆ. ಸೊ ಭಗವದ್ಗೀತೆಯನ್ನ ಒಬ್ರು ಓದಿ ಅರ್ಥ ಮಾಡಿಕೊಳ್ಳೋದ್ರಿಂದ ಅವರಿಗೆ ಜೀವನದಲ್ಲಿ ಆತ್ಮವಿಶ್ವಾಸ ಅನ್ನುವಂಥದ್ದು ಮೂಡುತ್ತದೆ. ಅವರು ಹೇಗೆ ಬದುಕಬೇಕು ಅನ್ನುವಂಥದ್ದು ಗೊತ್ತಾಗುತ್ತದೆ. ಎಂಥದೇ ಪರಿಸ್ಥಿತಿಯಲ್ಲಿ ಕೂಡ ಎದೆಗುಂದದೆ ಹೇಗೆ ಮುನ್ನುಗ್ಗಬೇಕು ಅನ್ನೋದನ್ನ ಅವರು ತಿಳಿದುಕೊಳ್ಳುತ್ತಾರೆ. ಭಕ್ತಿಯಲ್ಲಿ ದೃಢ ನಿಶ್ಚಯದಿಂದ ಮುಂದುವರಿಯಲು ಸಾಧ್ಯವಾಗುತ್ತದೆ. ಜ್ಞಾನ ಚಕ್ಷು ನಮಗೆ ದೊರಕುತ್ತದೆ. ಸೊ ನಾವು ಪ್ರಪಂಚವನ್ನು ನೋಡುವಂತಹ ದೃಷ್ಟಿ ಬದಲಾಗುತ್ತದೆ. ವಿದ್ಯಾ ದದಾತಿ ವಿನಯಂ. ಸೊ ಈ ವಿದ್ಯೆಯನ್ನ ನಾವು ನಿಜವಾದ ವಿದ್ಯೆಯನ್ನ ನಾವು ಪಡೆಯೋದ್ರಿಂದ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ. ಸೊ ವಿದ್ಯೆಯನ್ನ ಪಡೆಯೋದ್ರಿಂದ ನಾವು ಎಲ್ಲರನ್ನ ಸಮಾನರಾಗಿ ಕಾಣುತ್ತೇವೆ. ನಮಗೆ ಗೊತ್ತಾಗುತ್ತೆ ನಾವೆಲ್ಲರೂ ಭಗವಂತನ ಮಕ್ಕಳು ಅನ್ನುವಂಥ ಸತ್ಯ ನಮಗೆ ಗೊತ್ತಾಗುತ್ತೆ. ವಿನಯತೆ ನಮ್ಮಲ್ಲಿ ಬಂದೇ ಬರುತ್ತದೆ, ನಮ್ರತೆ ಅಲ್ವಾ. ಯಾವುದೇ ಒಂದು ವಿದ್ಯೆ ವಿನಯವನ್ನ ತಂದು ಕೊಡ್ಬೇಕಂತೆ. ಸೊ ಆ ವಿನಯತೆ ನಮಗೆ ಭಗವದ್ಗೀತೆಯನ್ನು ಓದಿದಾಗ ಬರುತ್ತದೆ. ನಿಜವಾದ ಜ್ಞಾನವನ್ನ ನಾವು ಪಡೆಯುತ್ತೀವಿ. ನಾವು ಯಾರು ಅನ್ನೋದನ್ನ ನಾವು ತಿಳಿದುಕೊಳ್ಳೋದ್ರಿಂದ ಈ ಒಂದು ಜ್ಞಾನ ನಮ್ಮಲ್ಲಿ ಬರುತ್ತದೆ. ಸೊ ನಾವು ಬೇರೆಯವರಿಗೆ ಕೂಡ ಒಂದು ಪ್ರೇರಣೆಯನ್ನ ನೀಡಬಹುದು. ಈ ಮೂಲಕ ನಾವು ಸ್ವಾಭಾವಿಕವಾಗಿ ಸಂತೋಷದಿಂದ ಸುಖದಿಂದ ಬಾಳ್ಬಹುದು.
ಮನಸ್ಸಿನ ನೆಮ್ಮದಿ, ಶಾಂತಿ ಅನ್ನುವಂಥದ್ದು ಸಿಗುತ್ತೆ. ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೃದಯವನ್ನು ಇದು ತುಂಬ ಸುಂದರವಾಗಿ ಇಡುತ್ತದೆ. ಈ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ನಾವು ಬೇರೆಯವರಿಗೆ ಇದರ ಬೋಧನೆಯನ್ನು ಮಾಡ್ಬೋದು. ಟೀಚರ್ಸ್ ಆ್ಯಂಡ್ ಪ್ರೀಚರ್ಸ್ ಆಗ್ಬೋದು. ನೀವು ಕೂಡ ಭಗವದ್ಗೀತೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬೇರೆಯವರಿಗೆ ಕೂಡ ಇದನ್ನು ಹೇಳಬಹುದು. ಇದು ಭಗವಂತನ ಇಚ್ಛೆ ಕೂಡ ಹೌದು. ನಾವು ಯಾವುದೇ ಒಂದು ವಿದ್ಯೆಯನ್ನು ನಾವು ಪಡೆದಾಗ ಅದರಿಂದ ಬೇರೆಯವರಿಗೆ ನಾವು ಉಪಕಾರವಾಗುವ ಹಾಗೆ ಮಾಡಬೇಕು. ನಾವು ಪ್ರೀಚರ್ ಆಗ್ಬೋದು. ಅದಾದಮೇಲೆ ಎಟರ್ನಲ್ ಹ್ಯಾಪಿನೆಸ್, ಶಾಶ್ವತವಾದಂತಹ ಆನಂದ ಏನು ಅಂತ ಗೊತ್ತಾಗಬೇಕಂತಿದ್ರೆ ನಾವು ಭಗವದ್ಗೀತೆಯನ್ನು ಓದಬೇಕು. 18 ಅನ್ನುವಂತಹ ಸಂಖ್ಯೆಗೆ ತುಂಬಾ ಮಹತ್ವವಿದೆ ಅಲ್ವಾ ನಮ್ಮ ಪುರಾಣಗಳಲ್ಲಿ. ಈಗ ಮಹಾಭಾರತದಲ್ಲಿ 18 ಪರ್ವಗಳು ಅಲ್ವಾ ಇರುವಂಥದ್ದು. ಅದಾದಮೇಲೆ ಭಗವದ್ಗೀತೆಯಲ್ಲಿ ಕೂಡ 18 ಅಧ್ಯಾಯಗಳು, 18 ಪುರಾಣಗಳು ಇದೆ. ಆಮೇಲೆ ಕುರುಕ್ಷೇತ್ರ ಯುದ್ಧ ನಡೆದಿರುವಂಥದ್ದು 18 ದಿವಸ. 18 ಅಕ್ಷೋಹಿಣಿ ಸೈನ್ಯಗಳಿದ್ದವು. ಅಲ್ಲಿ 11 ಕೌರವರ ಪಕ್ಷದಲ್ಲಿ, 7 ಪಾಂಡವರ ಪಕ್ಷದಲ್ಲಿ. ಹೀಗೆ 18 18 18 ಅನ್ನೋದಕ್ಕೆ, ಸೊ 18 ಅನ್ನುವಂಥ ಸಂಖ್ಯೆಗೆ ತುಂಬ ಮಹತ್ವವಿದೆ. ಭಗವದ್ಗೀತೆಯನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಕರ್ಮಯೋಗ, 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಭಕ್ತಿಯೋಗ, 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಜ್ಞಾನ ಯೋಗ. ಈಗ ಭಕ್ತಿಯೋಗವನ್ನ ಯಾಕೆ ಮಧ್ಯದಲ್ಲಿ ಇಡಲಾಗಿದೆ? ಸೊ ಕೆಲವರು ಏನು ಹೇಳ್ತಾರೆ, ಭಗವದ್ಗೀತೆ ಅಂದರೆ ಕರ್ಮಯೋಗ ಅಂತ ಕೆಲವರು ಮಾತಾಡ್ತಾರೆ. ಆದರೆ ಭಗವದ್ಗೀತೆ ಅಂದರೆ ಕೇವಲ ಕರ್ಮಯೋಗ ಮಾತ್ರ ಅಲ್ಲ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಕೂಡ ಇದೆ. ಅದರಲ್ಲೂ ವಿಶೇಷವಾಗಿ ಭಕ್ತಿಯೋಗ ತುಂಬ ಮಹತ್ವವನ್ನು ಪಡೆದಿದೆ. ಸೊ ಭಕ್ತಿಯೋಗವನ್ನು ಯಾಕೆ ಮಧ್ಯದ 6 ಅಧ್ಯಾಯಗಳಲ್ಲಿ ಇಡಲಾಗಿದೆ? 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಭಕ್ತಿಯೋಗ. ಸೊ ಇದು ನಿಜವಾದ ರಹಸ್ಯ. ಭಕ್ತಿ ಭಗವದ್ಗೀತೆಯ ಸಾರ. ಭಗವದ್ಗೀತೆಯಿಂದ ಭಕ್ತಿಯನ್ನು ನಾವು ಬೇರ್ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಭಗವದ್ಗೀತೆಯನ್ನು ಓದಬೇಕು, ಅರ್ಥ ಮಾಡ್ಕೊಳ್ಬೇಕಂತಿದ್ರೆ ಭಕ್ತಿ ತುಂಬ ಮುಖ್ಯ. ಭಕ್ತಿ ಮತ್ತು ಶ್ರದ್ಧೆ. ಭಕ್ತ್ಯಾ ಮಾಮಭಿಜಾನಾತಿ ಅಂತ ಭಗವಂತ ಹೇಳ್ತಾರೆ. ಭಕ್ತ್ಯಾತ್ವ ಅನನ್ಯ ಶಕ್ಯ. ಭಕ್ತಿಯಿಂದ ಮಾತ್ರ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ, ನನ್ನ ವಾಣಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅಂತ ಭಗವದ್ಗೀತೆಯನ್ನು ಬೋಧಿಸಿರುವಂಥ ಶ್ರೀಕೃಷ್ಣನೇ ಇಲ್ಲಿ ಹೇಳಿರುವಾಗ ನಾವು ಇದನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಅರ್ಥ ಆಗುತ್ತೆ. ಅದಲ್ಲದೆ ಭಕ್ತಿ ಅನ್ನುವಂಥದ್ದು ಭಗವದ್ಗೀತೆಯ ಸಾರ. ಈಗ ನಾವು ಸ್ಯಾಂಡ್ವಿಚ್ ಅಂತ ಹೇಳ್ತೀವಿ. ಸ್ಯಾಂಡ್ವಿಚ್, ಈಗ ಬ್ರೆಡ್ ಸ್ಯಾಂಡ್ವಿಚ್ ಅಂತ ಯಾರು ಹೇಳಲ್ಲ ಅಲ್ವಾ? ಬ್ರೆಡ್ಡಿನ 2 ಪೀಸ್ ಇರುತ್ತೆ, ಬ್ರೆಡ್ ಮಿಡ್ಲಲ್ಲಿ ಸ್ಟಫಿಂಗ್ ಇರುತ್ತೆ. ಸೊ ಆ ಸ್ಟಫಿಂಗ್ ಏನಿರುತ್ತೋ ಅದರ ಮೇಲೆ ನಾವು ಸ್ಯಾಂಡ್ವಿಚ್ ಹೆಸರನ್ನು ಕರಿತೀವಿ. ಚೀಸ್ ಸ್ಯಾಂಡ್ವಿಚ್ಚು, ವೆಜ್ ಸ್ಯಾಂಡ್ವಿಚ್ಚು ಅಂತ ನಾವು ಹೇಳ್ತೀವಿ. ಆದ್ದರಿಂದ ಅದು ಹೇಗೆ ಆ ಸ್ಯಾಂಡ್ವಿಚ್ಚನ್ನು ನಾವು ಆ ಸ್ಟಫಿಂಗ್ ಮೂಲಕ ನಾವು ಕರಿತೀವೋ ಅದೇ ಥರ ಭಗವದ್ಗೀತೆಯ ಸಾರ ಕೂಡ ಭಕ್ತಿ. ಆದ್ದರಿಂದ ಇದು ಅತ್ಯಮೂಲ್ಯವಾಗಿರುವಂಥದ್ದು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು.